ರಾಜಭವನದ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಕೈ ಸರ್ಕಾರದ ಮೇಲೆ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿದೆ. ಇನ್ನು ಸದನದಲ್ಲಿ ಆಡಳಿತ ವಿಪಕ್ಷ ನಡುವೆ ಕೋಲಾಹಲ ಎದ್ದಿದೆ. ರಾಜಭವನದ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಕೈ ಸರ್ಕಾರದ ಮೇಲೆ ಬಿಜೆಪಿ ಗಂಭೀರ ಆರೋಪ. ಸದನದಲ್ಲಿ ಆಡಳಿತ ವಿಪಕ್ಷದ ನಡುವೆ ಕೋಲಾಹಲ. ರಾಜ್ಯಪಾಲರಿಗೆ ಕೇಶವ ಕೃಪಾದಿಂದ ಕರೆ ಹೋಗಿದೆ. ಬಿಜೆಪಿ ಕಚೇರಿಯಿಂದ ಕರೆ ಹೋಗಿದೆ ಅಂತಾರೆ. ಆರ್ಎಸ್ಎಸ್ ಮತ್ತು ರಾಜಭವನದ ಫೋನ್ ಟ್ಯಾಪಿಂಗ್. ಸುನಿಲ್ ಕುಮಾರ್, ಸುರೇಶ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕೇಶವ ಕೃಪಾದಿಂದ ಗವರ್ನರ್ಗೆ ಫೋನ್ ಹೋಗುತ್ತೆ. ಖರ್ಗೆ ಆರೋಪಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಇದು ಫೋನ್ ಟ್ಯಾಪ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಫೋನ್ ಬರೋದು ಹೇಗೆ ಗೊತ್ತಾಯ್ತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜಭವನದ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಕೈ ಸರ್ಕಾರದ ಮೇಲೆ ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಇನ್ನು ಸದನದಲ್ಲಿ ಆಡಳಿತ ವಿಪಕ್ಷದ ನಡುವೆ ಕೋಲಾಹಲ ಎದ್ದಿದೆ. ರಾಜ್ಯಪಾಲರಿಗೆ ಕೇಶವ ಕೃಪಾದಿಂದ ಕರೆ ಹೋಗಿದೆ. ಬಿಜೆಪಿ ಕಚೇರಿಯಿಂದ ಕರೆ ಹೋಗಿದೆ ಅಂತಾರೆ. ಆರ್ಎಸ್ಎಸ್ ಮತ್ತು ರಾಜಭವನದ ಫೋನ್ ಟ್ಯಾಪಿಂಗ್. ಸುನಿಲ್ ಕುಮಾರ್, ಸುರೇಶ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಅಂತ ಖರ್ಗೆ ಅವರು ಕೂಡ ಆರೋಪವನ್ನ ಮಾಡಿದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗ್ಬಿಟ್ಟಿದ್ದಾರೆ. ಕೇಶವ ಕೃಪಾದಿಂದ ಗವರ್ನರ್ಗೆ ಫೋನ್ ಹೋಗುತ್ತೆ. ಖರ್ಗೆ ಆರೋಪಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಒಟ್ನಲ್ಲಿ ಕೈ ಸರ್ಕಾರದ ಮೇಲೆ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿದೆ. ಏನ್ ಹೇಳ್ತಾ ಇದ್ದಾರೆ? ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಅಧ್ಯಕ್ಷರೇ, ಇವ್ರು ಮಾತನಾಡೋ ಸಂದರ್ಭದಲ್ಲಿ ನಿಮ್ದು ಎಲ್ಲ ನಿಮ್ಗೆ ಫೋನ್ ಬರುತ್ತೆ ಅಂತ ಇದಕ್ಕೆ ಪ್ರಿಯಾಂಕಾ ಟ್ಯಾಪಿಂಗ್ ಮಿಷನ್ ಇಟ್ಕೊಂಡಿರ್ಬೇಕು. ಲಾಜಿಕ್ ಇದೆಯಾ ಏನಾದ್ರು ಸರ್ ನಿಮ್ದ್ರಲ್ಲಿ? ನಿಮ್ಮವರೇ ಇದಾರಲ್ಲ, ತನಿಖೆ ಹಚ್ಚಿದೆ, ಬರೀರಿ ಲೆಟರ್ ನೋಡೋಣ. ಮೋದಿ ಅವರಿಂದ ರಾಜ್ಯಪಾಲರಿಗೆ ಮೇಲಿಂದ ಈ ರೀತಿ ಅವಮಾನ ಮಾಡೋದು ಒಳ್ಳೆಯದಲ್ಲ. ಸುಮ್ನೆ ಲಾಜಿಕ್ ಇರ್ಲಾರ್ದೆ ಮಾತಾಡಿದ್ರೆ ನಾವೇನಾಗ್ತದೆ? ಈಗ ನಿಮ್ಗೆ ಮೇಲಿಂದ ಫೋನ್ ಬಂದಿದೆ, ಸುಮ್ಮನೆ ಚರ್ಚೆ ಮಾಡ್ತೀರಿ. ಯಾವ ಒಂದು ಹೇಳಿದ ವಿಚಾರಕ್ಕೆ ತಕೊಂಡು ಎಲ್ಲೆಲ್ಲಿ ಹೋಗ್ತೀರಿ? ತಾವಿಗೆ ಹೇಳಿ. ಇಲ್ಲ ನೋಡಿ, ನಾವೇನು ಆ ವಿಚಾರನ ತೆಗೆದಿಲ್ಲ. ಗೌರವಾನ್ವಿತ ಲಾ ಮಿನಿಸ್ಟ್ರು ಬೇರೆ ಯಾರನ್ನ ಹೇಳಿದ್ರು ಪರವಾಗಿಲ್ಲ. ಲಾ ಮಿನಿಸ್ಟ್ರು ಆನ್ ದಿ ಫ್ಲೋರ್ ಹೇಳಿದ್ದಾರೆ, ಅದು ರೆಕಾರ್ಡ್ಗೆ ಹೋಗಿದೆ. ರಾಜ್ಯಪಾಲರದ ಫೋನು ಟ್ಯಾಪಿಂಗ್ ತರ ಮಾತಾಡಿದ್ದಾರೆ ಅವರು. ರಾಜ್ಯಪಾಲರು ಡೆಲ್ಲಿಯಿಂದ ಫೋನ್ ಬಂತು, ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಹೇಳಿ. ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಎಚ್ ಕೆ ಪಾಟೀಲ್ ಅವ್ರಿಗೆ ಒಂದೇ ನಿಮಿಷ ಮಾತಾಡ್ಲಿ. ಆಮೇಲೆ ಪ್ರತಿಯೊಂದಾಗ ಆ ಕಡೆ ಈ ಕಡೆ ಪ್ರತಿಯೊಂದು ಮಾತಿಗೆ ಅಲ್ಲಿ ಇಲ್ಲಿಂದ ಮಾತಾಡೋದು ಏನು ಅರ್ಥ ಇಲ್ವ ಇದಕ್ಕೆ? ಅಂಗನವಾಡಿ ಮಿನಿಸ್ಟರ್ ಅಂತ ಅದಲ್ಲ ಗಲಾಟೆ ಆಗ್ತದ. ದಯವಿಟ್ಟು ಸಭಾಧ್ಯಕ್ಷ, ಈಗ ಅಧ್ಯಕ್ಷರೇ, ಈ ಲಾಸ್ಟ್ ಬೆಂಚಸ್ ಅವರಲ್ಲ, ಅಲ್ಲಾಗ್ಲಿ ಇಲ್ಲಾಗ್ಲಿ ಭಯ ಆಯ್ತದೆ ಸಭಾಧ್ಯಕ್ಷರು. ಏನು ಸ್ವಲ್ಪ ಸಮಾಧಾನ ಮಾತಾಡಿ. ಬರ್ತೀರಲ್ರಿ, ಭಯ ಹಿಡಿತೀರಲ್ರಿ. ನೋಡಿದ್ರೆ ಅಧ್ಯಕ್ಷರೇ, ಅವ್ರ ಮನಸ್ಸಿಗೆ ಬಂದವ್ರು ನಡ್ಕೊಂಡ್ರೆ ಚಂದ್ರಬಸಪ್ಪ ಅವರೇ, ನೀವು ಯಾರಿಗೆ ಪಾಠ ಹೇಳ್ತೀರಿ? ಇಲ್ಲಿ ನೀವು ಫಸ್ಟ್ ಕರೆಕ್ಟ್ ಆಗಿ ನೀವೇ ಸರಿ ಇಲ್ಲ. ನೀವು ಇದನ್ನ ಇಲ್ಲಿ ಎದ್ಕೊಂಡು ಏನ್ ಮಾಡ್ತೀರಿ? ನೀವು ಮಾತಾಡಿ. ಅಧ್ಯಕ್ಷರೇ, ಈಗ ಆ ವಿಷಯ ಮುಗಿಸಬಾರ್ದಲ್ಲ. ಎಚ್ ಕೆ ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಭಾರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗ್ ಹೇಳಿದ ಕೂಡಲೇ ಅವ್ರು ಬಿಟ್ಟು ಹೋಗಿ ಅದು ಬೇಡ ಡೈವರ್ಟ್
ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ. ಸತ್ಯ ಇದ್ದದನ್ನ ಎದುರಿಸ್ಬೇಕು. ನೋವಲ್ಲ ಅದು. ಇಲ್ಲೇ ಇದ್ರೆ ಆಗಲ್ಲ. ಅಂದ್ರೆ ನಾವು ಸುಮ್ ಕೊಡ್ಬೇಕು. ನೀವು ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಅಂದ್ರೆ ಏನೋ ಟ್ಯಾಪ್ ಮಾಡಿರ್ಬೇಕು ಫೋನ್ನ. ಹೇಳ್ತೀನಿ ಕೇಳ್ರಿ, ಈ ರಾಜ್ಯಪಾಲರು ಯಾರು ಕೈ ಕೆಳಗೆ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೆಳಗೆ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ ಈಗ ಫೋನ್ ಕರೆ ಬರ್ತಾ ಇದೆ ಅಂತೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ ಡೆಲ್ಲಿ? ಶುಡ್ ದೇ ನಾಟ್ ಅಟ್ ಲೀಸ್ಟ್ ಇಶ್ಯೂ ಎ press note saying that there is no communication between home ministry and Rajyapal? ಹೇಳ್ಬೇಕಾ ಹೇಳ್ಬಾರ್ದು? ಅವರೇ ಒಪ್ಪಿಕೊಂಡ್ರು ಈಗ. ಫೋನ್ ಟ್ಯಾಪ್ ಆಗಿದೆ, ಕಾಂಗ್ರೆಸ್ ಅವರು ಅಂತ ಒಪ್ಕೊಂಡಂಗಾಗೈತೆ.